गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते ದ್ವಿತೀಯ ಪಾದ ಅಲ್ಲ ಪ್ರಥಮ ಪಾದ ಮುಗಿದಿತ್ತಲ್ಲ. ಈಗ ದ್ವಿತೀಯ ಪಾದ ಏನಂತ ಬಹುಲಿಂಗ ಸಹಿತ ಶ್ರುತೇರಪಿ ಅದಾಗಿದೆ. ಸ್ವಲ್ಪ ಸಾವಕಾಶಾಯ ಲಿಂಗ ಬೇಕಾದಷ್ಟಿದೆ, ಶ್ರುತಿ ಸಂಖ್ಯೆನೂ ಬೇಕಾದಷ್ಟಿದೆ, ಆದರೆ ಸಾವಕಾಶ ಏನು ಮಾಡೋಂಗಿಲ್ಲ. ಅಂದರೆ ಏನರ್ಥ ಅಂದರೆ ಬೇರೆ ಅರ್ಥ ಮಾಡೋಕ್ಕೆ ಬರುತ್ತೆ. ನಿರವಕಾಶ ಶ್ರುತ್ಯಾದೀನಾಮೇವ ಬಲವಂತ. ನಿರವಕಾಶ ಶ್ರುತಿ ಒಂದಿದ್ದರೂ ಸಾಕು, ಸಾವಕಾಶ ನೂರಾರಿದ್ರೂ ಅಷ್ಟೇ. ಬಹವೋ ಹಿ ಅತ್ರ ಆದಿತ್ಯ ಶಬ್ದ ಬಲವಂತ. ಆದಿತ್ಯ ಅದಿತಿ ಮೊದಲಾದ ಶಬ್ದಗಳು ಬೇಕಾದಷ್ಟಿವೆ, ಆದರೆ ಪ್ರಸಂಗ ನೋಡಬೇಕು, ಯಾರಿಗೆ ಅಪ್ಲೈ ಆಗುತ್ತೆ ಅಂತ ತಿಳಿಬೇಕು. ಶಿತ್ಯಾದಿ ಮುಕ್ತ ಆದಿತ್ಯ ಅನುಕ್ತಿ ಇತ್ಯಾದಿ ಲಿಂಗಂಚ. ಕ್ಷಿತ್ಯಾದಿಗಳಲ್ಲಿ ಹೇಳಿದ್ದಾರೆ, ಸೂರ್ಯನಲ್ಲಿ ಹೇಳಿಲ್ಲ ಅಂದರೆ ಅಷ್ಟಕ್ಕೆ ಲಿಮಿಟ್ ಇದೆ. ತಥಾಪಿ ನಿರವಕಾಶ ಏತಮೇವ ಇತ್ಯವಧಾರಣಾದಯ. ನಿರವಕಾಶ ಶಬ್ದಕ್ಕೆ ಏನು ಅನುಕೂಲ ಅಂದರೆ ಇದೇ ಅಂತ ನಿಶ್ಚಯ ಮಾಡೋಕ್ಕೆ ಬರುತ್ತೆ, ಸಾವಕಾಶ ನಿಶ್ಚಯ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಇದು ಆಗ್ಬೋದು, ಅದಾಗ್ಬೋದು, ಬರ್ತಾರೋ ಬರ್ಬೋದು, ಬರದೇ ಇರ್ಬೋದು. ಕರೆಗೂ ಬರ್ತೀನಿ ಅಂತ ಫಿಕ್ಸ್ ಮಾಡೋಕ್ಕಾಗುತ್ತೆ. ಅದ್ರ ಮೇಲೆ ಬರೋದಾದರೆ ಮಾಡ್ತೀವಿ, ಇಲ್ಲೋದ್ರಿಲ್ಲ. ರಿಸರ್ವೇಷನ್ನಲ್ಲಿ ಮೊದಲೇನು ಮಾಡಿದ್ರು, ಸಣ್ಣ ಪುಟ್ಟದಕ್ಕೆಲ್ಲ ರಿಸರ್ವೇಷನ್ ಚಾರ್ಜ್ ಮಾತ್ರ ತೊಗೋತಿದ್ರು. ಕೆಲವರು ಏನು ಮಾಡ್ತಿದ್ರು, 10-20 ಬರ್ತಾನೆ ಇದ್ದಿಲ್ಲ, 10-20 ಕೊಡೋದು ಬಿಟ್ಬಿಡೋದು ಅಷ್ಟೇ. ಕೆಲಸ ₹1 ಇರುತ್ತೆ, ಮೊದಲೆಲ್ಲ ತುಂಬ ಕಡಿಮೆ ಇತ್ತು. ಅವಾಗ ಏನು ಮಾಡಿದ್ರು, ಟಿಕೆಟ್ ಪೂರ್ತಿ ತೊಗೋಬೇಕಂತ ಮಾಡಿದ್ರು. ಅವಾಗೇನಾಗುತ್ತೆ, ಅವನಿಗೆ ಯೋಚನೆ ಮಾಡ್ತಾರೆ, ಸುಮ್ಮನೆ ಮಾಡಿಸ್ಬಿಡ್ತಾನೆ. ಕೆಲವು ಸಲ ಹೋಗದೆ ಹೋಗ್ಲಿಕ್ಕೆ ಪರವಾಗಿಲ್ಲ, ಹೋದರೆ ಹೋಗಕ್ಕೆ ಬಿಲ್ಲದ್ರು ವೇಸ್ಟ್ ಆದರೂ ಪರವಾಗಿಲ್ಲ ಅಂದರೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಆಗ ಏನು ಮಾಡಿಬಿಡ್ತಾರಾಗ, ಏನು ಮಾಡ್ತಾರೆ, ಹೋಗಲೇಬೇಕಾಗತ್ತೆ, ಇಲ್ಲ ಹೋಗೋದಿಲ್ಲ, ಮಾಡೋದಿಲ್ಲ, ಇಲ್ಲ ಕಳ್ಕೊತಾರೆ ಅಷ್ಟೇ. ಬಟ್ ಅದಕ್ಕೆ ರಿಸ್ಕ್ ತಗೋತಾನೆ ಸ್ವಲ್ಪ, ಇಲ್ಲ ಮಾಡೋಕ್ಕೆ ಬರೋದಿಲ್ಲ. ಆದ ರೀತಿಯಿಂದ ನಿರವಕಾಶ ಶ್ರುತಿಗೆ, ನಿರವಕಾಶವಾದ ಯಾವುದೇ ಮಾತಿಗೂ ಕೂಡ ಏನರ್ಥ, ನಿಶ್ಚಿತವಾದ ಅರ್ಥ. ಸಾವಕಾಶಕ್ಕೆ ಹಾಗಲ್ಲ. ಸಂದಿಗ್ಧ ಶ್ರುತಿಲಿಂಗಾಭ್ಯಾಂ ನಿಶ್ಚಿತ ಲಿಂಗ ಪ್ರಕರಣಯೋರೇವ ಬಲವತ್ವಂ. ಅದರಲ್ಲಿ ಪ್ರಕರಣ ಅಂತ ಬೇರೆ ಇದೆ. ಪ್ರಕರಣ ಅಂದರೆ ಕಾಂಟೆಕ್ಸ್ಟು, ಯಾವ ಸಂದರ್ಭದಲ್ಲಿ ಹೇಳಿದ್ರು ನೋಡಬೇಕಲ್ಲ. ಯಾವ ಸಂದರ್ಭ ಬರ್ತೀನಿ ಅಂತ ಹೇಳಿದ ಬರಲಿಲ್ಲ, ಆಮೇಲೆ ಅದೇ ಮೊನ್ನೆ ಬರ್ತೀನೋ ಇಲ್ಲ ಅಂತ ಹೇಳಿಲ್ಲ, ಆಗಿದೆ ಅದು ಕರೆಕ್ಟು. ಬರ್ತೀನಿ ಇಲ್ಲ ಅಂತ ಹೇಳಿಲ್ಲ ಆತ, ಬರ್ತೀನಿ ಅಂತಲೇ ಹೇಳಿದ್ದ. ಆ್ಯಕ್ಚುಲಿ ಏನದು ನಿರವಕಾಶನೇ ಹೇಳಿದ್ದು, ಆದರೆ ಬರಲಿಲ್ಲ. ಗೊತ್ತಾಯ್ತಾ? ಬದಲೇ ಹೇಳಿದರೆ ಯೋಚನೆ ಇಲ್ಲ. ಯಾಕೆ ಜ್ವರ ಬಂತು, ಅನಾರೋಗ್ಯ ಬಂತು, ಅದು ದೋಷ ಇಲ್ಲ. ಅರ್ಥ ಆಯ್ತಾ? ಇದು ಬಾಧಕ ಅಲ್ಲ, ಅದಕ್ಕೆ ಪ್ರಕರಣ ಹೇಳಿದರೆ. ಈಗ ಸರಿಯಾಗಿದ್ದ ಕಾಲಕ್ಕೆ ಹೇಳಿದ್ದ ಬರ್ತೀನಿ ಅಂಥೇಳಿ, ಈಗ ಪ್ರಕರಣ ಸರಿ ಇಲ್ಲ, ಬರೋದಿಲ್ಲ ಅಂದ್ರೆ ಅದೇನಲ್ಲ, ಅದು ವಿರೋಧ ಅಲ್ಲ. ಅವನು ಯಾರು ಅಪ್ರಾಮಾಣಿಕ ಅಂತ ಕರೆಯೋದಿಲ್ಲ, ಒಳ್ಳೆ ವ್ಯಕ್ತಿನೇ. ಪಾಪ ಏನು ಮಾಡ್ತಾರೆ ಬರದೆ, ಇನ್ನು ಆ ಥರ ಹೇಳ್ತಾರೆ. ಸಂದಿಗ್ಧ ಶ್ರುತಿರ್ಲಿಂಗಂ ಚ ಅದಿತಿ ಶಬ್ದೋದಿತತ್ವಂಚ. ಇಲ್ಲಿ ಆಗಿರೋದೇನು ಅಂದರೆ ಅದಿತಿ ಅಂತ ಪ್ರಸಂಗ ಬಂತು, ಎಲ್ಲ ತಿಂತಾಳೆ ಅಂತ ಬಂತು, ಕೈ ಪೆಪಾಡ್ ಹಾಕಿ ತಿಳ್ಕೊಂಬಿಟ್ರಿ. ಅಲ್ಲ, ಏನದು ಸರ್ವಾತ್ತ ಇದೆ, ಅತ್ತ ಚರಾಚರ ಗ್ರಹಣ ಆಗ್ತಿದೆ. ಅದನ್ನು ತಿನ್ನೋ ಶಕ್ತಿ ಯಾರಿಗಿಲ್ಲ, ಅದಿತಿಗಿಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಅದಿತಿ ರೂಲ್ಡ್ ಔಟಿಗೆ. ಅದಿತಿ ಯಾರಿಗೆ? ಅದಿತಿ ಪರಮಾತ್ಮ ಶಬ್ದವಾಚ್ಯ. ಅದಕ್ಕೆ ಅದಿತ್ಯಾದಿ ಶಬ್ದ. ಅದಿತಿ ಆದಿ ಶಬ್ದ, ಆದಿತ್ಯ ಇದು ಅದಿತಿ. ಈ ಶಬ್ದ ಯಾವ ಶಬ್ದ ತೊಗೊಂಡ್ರು ಕೂಡ ಅವು ಮುಖ್ಯವಾಗಿ ಯಾರಿಗೆ ಅನ್ವಯ? ದೇವರಿಗೆ. ಕೆಲವು ಸರ್ತಿ ಬೇರೆ ಅನ್ವಯ ಮಾಡಬಹುದು, ಪ್ರಕರಣ ನೋಡ್ಕೊಂಡಷ್ಟೆ. ಪ್ರಕರಣ ನೋಡ್ಕೊಂಡು ಮಾಡಬೇಕು. ಆದರೆ ದೇವರಿಗೆ ಮಾತ್ರ ಯಾವುದನ್ನು ನೋಡಿದ್ರೆ ದೇವರ ಹೋಗೇ ಹೋಗುತ್ತೆ. ಅದು ಗುಣವಾಗಿ ಹೋಗುತ್ತೆ, ದೋಷವಾಗಿ ಹೋಗ್ಲಿಕ್ಕೆ ಬರಬಾರ್ದು, ಗುಣವಾಗಿ ಹೋಗಬೇಕು. ಹಾಂ, ಒಂದು ಪದ ಬಂದಿದೆ, ಒಂದು ಬೆಳ್ತಾ ಹೇಳ್ತಾ ಅದಿತಿ ಇದ್ದಾಳೆ, ಎಲ್ಲ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅದಿತಿ ಯಾರ ಹೆಸರಂತ ಕೇಳಿದ್ದೀವಿ ನಾವು, ಅದಿತಿ ಅಂತ ಕೇಳಿದ್ದೀವಿ. ಆಕೆನ ಅಥವಾ ಯಾರೋ ಅದಿತಿ ಅಂತ ವ್ಯಕ್ತಿ ಇದೆಯಾ? ಹೋಗಲಿ, ದೇವ್ರನ್ನ ಬಿಟ್ಟು ಪದಾರ್ಥ ಇದ್ದರೆ ಅವ್ರು ದೇವ್ರನ್ನ ಒಪ್ಪರು ಸೋತಾಗ್ಲೆಕ್ಕ ಇಲ್ಲ. ಸರ್ವಾತೃತ್ವ ಇರೋ ಅದಿತಿ ಯಾರು ಇದ್ದಾರ ಈಗ? ಇಲ್ಲ. ಸರ್ವಾತ ಯಾರೀಗ? ಅತ್ತ, ಸರ್ವಗೋ ಅತ್ತ ನಿಯಂತಾಚ. ಗೊತ್ತಾಯ್ತು? ಅದಿತಿ ನಂದ ಅದು ಬೇರೆ, ಅದಿತಿಯ ಮಗನಾಗ್ತಾನೆ. ಅದಿತಿ ಯಾರು? ಇಲ್ಲಿ ಬಂದ ಅದಿತಿ ಯಾರು? ಎಲ್ಲ ತಿನ್ನ ಅದಿತಿ ಅಂದರೆ ಭಗವಂತನೇ, ಬೇರೆ ಯಾರೋ. ಹಾಂ, ಅಲ್ಲ, ಅವ್ರ ಪ್ರಕಾರ ಆ ವಿಷಯ ಬಂದೆ ಭಗವಂತನ ಅಲ್ಲ. ಸಮಸ್ಯೆ ಏನಂದರೆ ಈಗ ಇಲ್ಲಿ ನಡೆದಿರೋದು ಹೀಗೆ, ದೇವ್ರನ್ನ ಒಪ್ಪದೆ ಮಾತಾಡೋಕೆ ಕೊಟ್ಟಿದ್ದ ನಾವು ಸಮಸ್ಯೆ. ನಿಮ್ಮ ದೇವರು ಭಾರಿ ದೊಡ್ಡವನೇನಲ್ಲ, ಎಲ್ಲೆಲ್ಲೋ ಏಕೋ ನಾ ಹೇಳಿರ್ಬೋದು. ಅದಿತಿ ಬಂದ ವ್ಯಕ್ತಿ ಇದ್ದಲ್ಲಿ ನೋಡಿದ್ರೆ ತಿನ್ನೋದಂದ್ರೆ ಏನದು? ಪ್ರಳಯ ಮಾಡೋದು ಅಂತ ಅರ್ಥ. ಪ್ರಳಯ ಮಾಡೋ ಶಕ್ತಿ ನೀವು ಯಾರಿಗೆ ಹೇಳಿದ್ದೀರಿ? ವಿಷ್ಣುವಿಗೆ. ಅಲ್ಲ, ಇನ್ನೊಬ್ಬರ ಹೆಸರು ಹೇಳಿದ್ದಾರೆ ಈಗಾಗಲೇ.
ನಿಮ್ಮ ಅಂದರೆ ವಿಷ್ಣು ಸರ್ವಕರ್ತ ಅಲ್ಲ. ವಿಷ್ಣು ಇಲ್ಲ ಇದ್ರೆ ಸರ್ವಕರ್ತನ ಅಲ್ಲ. ಅದಕ್ಕೇನು ಹೇಳಬೇಕೀಗ? ಎಲ್ಲ ತಿನ್ನೋ ಪದಾನೇ ಯಾರನ್ನ ಹೇಳುತ್ತದ? ದೇವ್ರನ್ನ ಹೇಳುತ್ತೆ. ಎಲ್ಲ ಕಡೆ ಮಳೆ ಬಂದಿದೆ ಅಂದರೆ ಯಾರು ನೀರು ಹಾಕಿದ್ದಲ್ಲ ಅದು, ಗೊತ್ತಾಯ್ತಾ? ಯಾರೋ ಪಂಪಿನಿಂದ ಬಿದ್ದು ಬಿಟ್ಟು ನೀರಲ್ಲ ಅದು. ಎಲ್ಲಿ ನೋಡಿದ್ರು ನೀರು, ಮನೆ ಮೇಲೆ ಎಲ್ಲ ಕಡೆ ನೀರೇನೆ. ನೀರು ಯಾವುದಾಗಿರ್ಬೇಕದು? ಮಳೆ ನೀರು. ಮನುಷ್ಯ ಮಾಡೋ ನೀರು ಸಾಧ್ಯ ಇಲ್ಲ. ಅದು ಮಾಡೋಕ್ಕೆ ಅದು ಒಂದು ನಿಮಿಷದೊಳಗೆ ಚೇಂಜ್ ಆಗುತ್ತೆ. ಒಳ್ಳೆ ಮಳೆ ಬಂದುಬಿಟ್ರೆ ಒಂದು ನಿಮಿಷದಲ್ಲಿ ಆ ರೀತಿ ಯಾವ ಮಿಷನ್ ಕೊಟ್ಟರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕಿಲೋಮೀಟ್ರ್ ಟಕ ಹೊಡೆದಾಗ್ತದೆ. ಅದು ಮನುಷ್ಯನ ಅದಲ್ಲ, ಇನ್ಹ್ಯೂಮನ್. ಒಂದು ನಿಮಿಷಕ್ಕೆ ಬಿಡಿಸ್ಬೇಕಾದ್ರೆ ನಾವು ಕೈಲಿ ಬಿಡಿಸೋಕ್ಕಾಗಲ್ಲ. JCB ಬರ್ಬೇಕು ಅದಕ್ಕೆಲ್ಲ, ಗೊತ್ತಾಯ್ತು? ಕೆಲ JCB ಮಾಡಿದ್ರೆ ಒಂದು ಹೊಡಿಬೋದು. ಎಷ್ಟು ಹೊಡಿಯುತ್ತೆ JCB? ಅದು ಸರ್ವಾತೃತ್ವ ಯಾರಿಗಿದೆ? ಸರ್ವ ಸೇರಿಸ್ಬೇಕು. ಅದಕ್ಕೆ ಸರ್ವಕರ್ತ ಅಂತ ಹೇಳಿದ್ರಲ್ಲ, ಸೇರಿಸ್ಬೇಕು. ಸರ್ವಕರ್ತ, ಸರ್ವಹರ್ತ, ಸರ್ವಜ್ಞ, ಪ್ರತಿಯೊಂದು ಸರ್ವ ಸೇರಿಸ್ಕೊಂಡ್ಬಿಟ್ರೆ ಅದು ಗಾಢಾಗಿ. ಆದ್ದರಿಂದ ಅದು ಹೇಳಬಾರ್ದು. ಮುಂದೆ ದ್ವಿವಚನ ಶ್ರುತೇ ರೀತಿ ನಿರವಕಾಶತ್ವ ನಾಸ್ತಿ ವಿಷ್ಣೋರೇವ ದ್ವಿರೂಪತ್ವ. ಮತ್ತೊಂದು ತೆಗೆದ ನೋಡಿದ್ರ, ಗುಹಾಂ ಪ್ರವಿಷ್ಟವು ಆತ್ಮಾನವು, ಹೃದಯ ಗುಹೆಯೊಳಗೆ ಇಬ್ಬರಿದ್ದಾರೆ ಅಂತ ಬಂತು. ಇಬ್ಬರಿದ್ದಾರಲ್ಲ, ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರೆ ಆತ್ಮಾನವು ಎರಡಿದೆ. ದ್ವಿವಚನ ಇದ್ದಾಗ ಎಷ್ಟು ಜನ ಇರಬೇಕಲ್ಲಿ? ಸೊ ಹೃದಯದಲ್ಲಿ ದೇವರೊಬ್ಬರೇ ಇದ್ದ ಅಂತ ಹೇಳಿದ್ರೆ ಸುಳ್ಳು. ಇಬ್ಬರಿದ್ದಾರೆ ಅಂತ ಹೇಳಿದರೆ ಅವೇನು ಮಾಡಬೇಕಂದ್ರೆ ಎರಡೂ ಭಗವದ್ ರೂಪಗಳೇ. ಆ ಸಮಸ್ಯೆ ಬರಲಿಲ್ಲ. ಭಗವದ್ ರೂಪ ಸಂಖ್ಯೆ ದೃಷ್ಟಿಯಿಂದ ಎರಡು ಹೇಳಿದರು. ಆದರೆ ವ್ಯಕ್ತಿ ಒಬ್ಬರೇ. ಡ್ರೆಸ್ ಇರೋದು 5-6 ಇವೆ, ಹಾಕೊಳ್ಳೋದು ಒಬ್ಬನೇ. ಅಷ್ಟು ಪ್ಯಾಕೇಜ್ ಮಾಡಬೇಕಾಯ್ತು, ಗೊತ್ತಾಯ್ತು? ದೇವ್ರು ಹಾಗಲ್ಲ. ಎಷ್ಟು ರೂಪ ತೊಗೊಂಡ್ರು ಕೂಡ ನಮ್ಮ ಡ್ರೆಸ್ ಎಷ್ಟು ನಮಗೆ ಎಷ್ಟಿದ್ರು ನಾವು ಚೇಂಜ್ ಆಗೋದಿಲ್ವೋ, ಎಲ್ಲ ದೇವ್ರ ರೂಪಗಳು ಹಾಗೆ. ವ್ಯತ್ಯಾಸದ ಹೆಸರು ಕೂಡ ಇಲ್ಲ. ಆದರೆ ದ್ವಿವಚನ ಕೆಲಸಕ್ಕೆ ಬರಲಿಲ್ಲ ಈಗ, ಮತ್ತು ದ್ವಿವಚನ ಇದ್ದರೂ ಕೂಡ ವ್ಯಕ್ತಿ ಒಂದೇ ಆದಾಗ ಅವ್ಯವಸ ಬೇರೆ ಕಾರಣ ಕೊಡಬೇಕೇ ಹೊರತು ಏನು ಹೇಳಬಾರ್ದು? ಇಬ್ಬರು ಸೃಷ್ಟಿ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಕಡೆ ಯಾರೂ ಇಲ್ಲ ಅಂದರೆ ಹೌದು, ನಮಗೆ ಹಾಗೆ ಹೇಳಕ್ಕೆ ಬರೋದಿಲ್ಲ. ದೇವ್ರಿಗೆ ಹೇಳಕ್ಕೆ ಬರುತ್ತೆ. ಯಾಕೆ? ದೇವ್ರಿಗೆ 6 ರೂಪಗಳಿದೆ. 1 ರೂಪ, 2 ರೂಪ, 10 ರೂಪ, ಅನಂತ ರೂಪ, ಎಷ್ಟು ರೂಪ ಬೇಕಾದ್ರೆ. ಆ ರೀತಿ ಕೆಲವು ಇಲ್ಲದ್ರೆ ಲಿಮಿಟ್ ಆಗಿಬಿಡುತ್ತೆ. ಎಷ್ಟೇ ರೂಪ ತೋರಿಸಿದ್ರು ಕೂಡ ಕೆಲವು ಲಿಮಿಟ್ ಆಗಿಬಿಡುತ್ತೆ. ಲಕ್ಷ್ಮೀನಾರಾಯಣ ಇಬ್ಬರಿಗೂ ಲಿಮಿಟ್ ಇಲ್ಲ. ಆದರೆ ನಾರಾಯಣನಿಗೆ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿಲ್ಲ, ಇವರು ರಿಲೇಟಿವ್ ಸೆನ್ಸ್ನಲ್ಲಿ ಇವರಿಗಿಲ್ಲ. ಸೋಹಭಸ್ಮಿ ಅಂದರೆ ಅಧಿಕರಣ ಪೂರ್ತಿ ಸಾರಾಂಶ. ಅಧಿಕರಣದ ಏನಪ್ಪ ಲಿಂಗ ಇತ್ತು ಅಂದರೆ ದ್ವಿವಚನ ಇದೆ ಎಂಬುದು ಲಿಂಗ. ಅಬ್ಜೆಕ್ಷನ್ ಅವನಿಗೆ ನಾವೇ ಹೇಳಿದ್ವಿ, ಭೇದ ಇಲ್ಲ ಆದ್ದರಿಂದ ಓಕೆ ಅಷ್ಟೇ. ಅದು ಸಿದ್ಧಾಂತ ನ್ಯಾಯ, ಅದು ಪೂರ್ವಪಕ್ಷ ನ್ಯಾಯ ವಿವರಣ. ಪೂರ್ವಪಕ್ಷಿ ಯಾವ ಬೇಸಿಸ್ ಮೇಲೆ ಮಾತಾಡ್ತಾನೆ ಅದು ಪೂರ್ವಪಕ್ಷಿ ನ್ಯಾಯ. ಯಾವ ಬೇಸಿಸ್ ಮೇಲೆ ಉತ್ತರ ಕೊಡ್ತಾನೆ ಅದು ಸಿದ್ಧಾಂತ ನ್ಯಾಯ. ಗೊತ್ತಾಯ್ತಾ? ಅವನು ಹೇಳ್ಕೊಂಡ ಯಾವುದೋ ಸರ್ಟಿಫಿಕೇಟ್ ತೋರಿಸಿ ಹೇಳಿದ್ದ ಅವನದು ಅಂಥೇಳಿ, ಇವನು ಹೇಳ್ತಾರೆ ಸೇರ್ಡಿಡೇ ತೋರಿಸಿದ್ದಾನೆ, ಆದ್ದರಿಂದ ಇವಂದೇ. ಅದು ಕೊಟ್ಟಿದ್ದೆಲ್ಲ ಏನದು? ಯಾವುದು ಸೆಕೆಂಡ್ ಸೆನ್ಸ್, ಅದು ನಿಶ್ಚಾಯಕವಾದ ಪ್ರಮಾಣಗಳಲ್ಲ, ನಿಶ್ಚಾಯಕ ಪ್ರಮಾಣ ಇದು. ಸೋಹಮಸ್ಮಿ ಸಯೇವಾಹಮಸ್ಮಿ ಇತ್ಯಾದಿ ಅಭ್ಯಾಸಾರ್ಥತ್ವ ಅಭ್ಯಾಸಾರ್ಥವಾದ ಸಹಿತ ಬಹುಶ್ರುತಿಭ್ಯೋಪಿ ನಿರವಕಾಶ ಉಪಪತ್ತೇರೇವ ಪ್ರಾಬಲ್ಯಂ. ಅಲ್ಲೇನು ಬಂತು? ಸೋಹಮಸ್ಮಿ ಅಂತ ಬಂತು. ಅವನೇ ನಾನು ಅಂತ ಅರ್ಥ. ಅದಕ್ಕೆ ಅವನು ಅಂದರೆ ಯಾರು? ದೇವರು. ಅಸ್ಮಿ ಅಂದರೆ ನಾನು. ನೋಡಿದ್ರೆ ಅಹಂ ಬ್ರಹ್ಮಾಸ್ಮಿ ಆಯ್ತಲ್ಲ ಅಂತ ಕೇಳಿದರೆ ಹೌದು. ಇನ್ನೊಂದು ಸಯೇವಾಹಮಸ್ಮಿ, ಮತ್ತೆ ಅವನೇ ನಾನಾಗಿದ್ದೇನೆ. ಸಯೇವ ಅಂದರೂ ಸಾಕು, ಎಷ್ಟು ಹೇಳಿದರೂ ಕೂಡ ಅದು ಭೇದ ಹೇಳಬೇಕು. ಆ ಭೇದ ಹೇಳೋದಕ್ಕೆ ಬರೋದಿಲ್ಲ. ಮಾತನ್ನು ಯಾರು ಹೇಳಿದರೆ ಒಪ್ಪಬೇಕು, ಅವರೇ ಹೇಳಿದರೆ. ಉಳಿದವ್ರು ಅದೇ ಸಾವಿರ ಪ್ರಮಾಣ ಕೊಟ್ಟು ಹೇಳಿದ್ರು ಕೂಡ ಅಲ್ಲ. ಅದು 20 ವರ್ಷದಿಂದ ಮನೆ ಬಂದಾಗ ಮಾಡಿದ್ರಲ್ಲ ಸಾರು, ಅದೇ ಸಾರು ಅಂತ ಕೇಳಿದರೆ ಗಾಬರಿ ಬಿಡ್ತಾರೆ, ಅವರು ಹೊಡೆಯೋಗ್ಬಿಡ್ತಾರೆ. ಅದೇ ಇಲ್ಲ, ಅಂತಹದೇ ಸಾರು ಎಷ್ಟು ಒತ್ತು ಕೊಟ್ಟರು ಹಣೆ ಬಾರ ಅಷ್ಟೇ. ನೀವು ಆ ರೇಡಿಯೋ ತೊಗೊಂಡಿದ್ರೆ ಅದೇ ರೇಡಿಯೋನೇ ಇದು, ಆ ಟಿ ವಿನೇ ಇದು. ಅವ್ರು ಹೇಳ್ತಾರೆ ಆ ಟಿ ವಿನೇ ಇದು, ಆ ಟಿ ವಿ ಅದೇ ಕಂಪ್ನಿ ಅದೇ ಇದು ಅರ್ಥನೇ ಹೊರತು ಆ ಟಿ ಅವ್ರ ಮೇಲೆ ಇದೆಲ್ಲಾಗಿದ್ದರೆ ಹೊತ್ಕೊಂಡು ವಾಪಸ್ ಇಟ್ಕೊಬಿಟ್ಟು ಅತ್ತೊಂದು ಕಳ್ಳ ಆಗಿದ್ರಿ ಅಂತ ಹೇಳ್ತಾರ. ಅದೇ ಟಿ ವಿ ಇದ್ರೆ ಸ್ವಲ್ಪ ಕಳ್ಳ ಆಗಿರ್ಬೇಕಾಗಿದ್ರಿ, ಅದೇ ತೋರಿಸ್ತೀಯಾ? ಸುಳ್ಳೋದು. ಸೇಮ್ ಅಂದರೆ ಎಷ್ಟೇ ಹೇಳಿದರೂ ಸಿಮಿಲರೇ ಹೊರತದ್ದು ಸೇಮ್ ಅಲ್ಲ. ಭಾರಿ ಸಿಮಿಲರ್ ಏನಂತ ಕರೀತಾರೆ? ಸೇಮ್ ಅಂತ ಕರೀತಾರೆ. ಭಾರಿ ಸಿಮಿಲರ್ ಇದ್ದರೆ ಸೇಮ್ ಅಂತ ಅಷ್ಟೇ ಅರ್ಥ ಹೊರತು ಅದೇವಾಗಲೇ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ. ಇವೆಲ್ಲ ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಬೇಸಿಸ್ ಇದೆ ಅದು ಮಾತಾಡೋದಕ್ಕೆ. ಸುಮ್ಮನೆ ಏನೋ ಮಾತಾಡ್ಬಿಟ್ಟು ಜನ ನೋಡಿ ಮಾತಾಡ್ಕೊಂಡು ಮುಗಿಯೋಗಿಲ್ಲ. ಶಾಸ್ತ್ರ ಅಂದರೆ ಎಲ್ಲಿ ಹೋದ್ರೂ ಕೂಡ ಏನಾಗುತ್ತದು? ಒಂದು ದುಡ್ಡು ಕೊಟ್ಟರಪ್ಪ ಎಲ್ಲೋದ್ರೆ ಕ್ಯಾಶ್ ಆಗಬೇಕು, ಯಾರು ಬೇಕಾದ್ರೂ ತೊಗೋತಾರೆ. ಮನೆ ಮಾತ್ರ ನಡೆಯುತ್ತೆ ಅಂತ ಹೇಳಿದರೆ ಅಲ್ಲ. ಪೃಥಿವ್ಯಾಧಿ ಶರೀರತ್ವಂಚನ ನಿರವಕಾಶಂ ಯೌಗಿಕ ಶರೀರತ್ವೋಪತ್ತೇ ರೀತಿ ವಿಷ್ಣುರಪಿ. ವಿಷ್ಣು ಆದ್ದರಿಂದ ವಿಷ್ಣುವಿಗೆ ದೇಹ ಇದೆ ಅಂತ ಹೇಳ್ತಾರಲ್ಲ, ಆದ್ದರಿಂದ ಆತ ದೇವರಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ಅಲ್ಲ. ಯೌಗಿಕ ಶರೀರ, ಈ ಶರೀರ ಅಲ್ಲ ಅದು.
ಜ್ಞಾನಾನಂದಮಯ ಶರೀರ ಆದ್ದರಿಂದ ಶರೀರ ಇರುವಿಕೆ ಅನ್ನೋದು ಏನಾಗಲಿಲ್ಲ, ನಮಗೆ ಶರೀರ ಇರುವಿಕೆ ದೋಷ, ನಮಗೆ ದೇವರಿಗೆ ಏನದು ಗುಣ. ಅದು ಯಾಕೆಂದರೆ ಅಭಿನ್ನವಾದ ಶರೀರ, ಸಮಸ್ಯೆನೇ ಇಲ್ಲ. ಇವನು ದೊಡ್ಡ ಬಿಲ್ ಮಾಡಕ್ಕೆ ಬಂದುಬಿಟ್ಟಿದ್ದಾರೆ. ಜಾದೂ ಮಾಡ್ತೇನೆ ಅಂತ ಹೇಳ್ತಾನೆ. ಏನು ಮಾಡ್ತಾನೋ ಅವನು ಎಲ್ಲ ಸಾಧನೆ ಸೇರಿಬಿಟ್ಟಿದ್ದಾರೆ. ಬೆಂಕಿ ಮುಟ್ತೀವಿ ಅಂತ ಹೇಳಿದ, ಕರೆದ, ಈ ಕಡೆ ತೊಗೊಂಡ್ಬಿಟ್ಟಿದ. ಏನೋ ತರೋದಕ್ಕೆ ಹೋಗ, ಯಾಕೆ ಇದಲ್ಲ ಶಕ್ತಿ ಅಲ್ಲ, ಬರೀ ಕೈಲೇ ಮುಟ್ಟಿದ. ಅದು ಗ್ರೇಟ್. ಅದು ಯಾಕೆ ದೇವರು ಹಾಗೆ ಮಾಡ್ತಾರ, ಆದ್ದರಿಂದ ದೇವರು ಗ್ರೇಟ್. ಯಾವ ಕಾಲಕ್ಕೂ ದೇವ್ರಿಗೆ ಏನು ಬೇಡ, ನಾವು ಸ್ಕ್ರೂ ಡ್ರೈವರ್ ಎಲ್ಲ ತಿರ್ಸಿ ನೋಡುತ್ತೆ ಗೊತ್ತಾಗುತ್ತೆ. ಮುಗುರಿಗೆಲ್ಲ ಹೊಸೂರು ಹೋಗಿ ಆಮೇಲೆ ನಿಲ್ಲಿಸ್ಬಿಡೋದು, ಅದು ಸರ್ಕ ತಿರ್ಸಿಬಿಡೋದು. ಆ ಡಿಪೆಂಡೆನ್ಸ್ ನಮಗಿದೆ. ಈಗ ದೇವರಿಗೆ ಏನು ಮಾಡಿದ್ರೆ ಹಾಗೆ ಮಾಡ್ತಾನೆ, ಆಯಿತಾ. ಎನಿಥಿಂಗ್, ಇದು ದೇವರ ವೈಭವ. ಇದು ಕೈ ಬರೀ ಆಗ್ಲಿನ ಬಿಡ್ತಾರೆ, ಬರೀ ಕೈಲಿ ಬಿಡ್ತಾರೆ. ಆಗಿದೆ ಯೋಗಿಗಳು. ಗುರಿ ಹೋಗ್ಬೇಕು, ಕೈ ಇಟ್ಬಿಡ್ತಾರೆ, ಹಿಡ್ಕೊಂಡೇ ನಿಂತಿರ್ತಾರೆ. ತೆಗೆದು ನೋಡಿದ್ರೆ ಏನೂ ಆಗೇ ಇಲ್ಲ. ರಾಯರು ತೆಕ್ಕೊಟ್ರಲ್ಲ, ಹಾಕಿದ ಹಾರನ ವಾಪಸ್ ತೆಕ್ಕೊಟ್ರು, ಏನೂ ಆಗೇ ಇಲ್ಲ. ಅದು ಯೋಗ ಶಕ್ತಿ. ಇನ್ನು ಅಂಗಡಿಯಿಂದ ತಂದುಕೊಟ್ರಲ್ಲ, ದುಡ್ಡಿನ ಶಕ್ತಿ ಅದು. ಆ ಭಾರಿ ಶ್ರೀಮಂತ ತಂದುಕೊಟ್ಟ ಅಂತ ಹೇಳ್ಬೋದು ಅಷ್ಟೇ. ಇದು ಹಾಗಲ್ಲ, ಯೋಗಿಗಳು. ಅದನ್ನು ಅರ್ಥ ಮಾಡಿ ಜನ ಮೋಸ ಹೋಗಿಬಿಡ್ತಾರಲ್ಲ, ತಪ್ಪು. ದೇವರು ಆ್ಯಕ್ಚುಲಿ ಮಾಡಿ ತೋರಿಸ್ತಾನೆ. ಅಕ್ಷರಾತ್ ಆದ್ದರಿಂದ ದೇವ್ರ ಬಗ್ಗೆ ನೀವು ಏನು ಹೇಳಿದರೂ ಕೂಡ ಅಭೇದ ಹೇಳಿಬಿಟ್ಟಾಗ ದೇವರ ಶಕ್ತಿಗೂ ಆತನಿಗೂ ಅದು ಗುಣ ಆಗಿಬಿಡತ್ತೆ. ಭೇದ ಹೇಳಿದಾಗ ಹೊರಟೋಯ್ತಾರೆ. ಈಜು ಬೋಡಿ ಹಾಕೊಂಡು ಈಜ್ತಾರೆ. ಅವರು ಕಾಂಪಿಟೇಷನ್ ಕಳಿಸಿದರೆ ಇಂಟರ್ನ್ಯಾಷನಲ್ ಸುಮಾರು ಈಜು ಬೋಡಿ ಕಟ್ಕೊಂಡು ಹೋಗ್ತಾರೆ ಅದರ ಓಡಿಸಿಬಿಡ್ತಾರೆ. ಅವನೇ ಈಜ್ಬೇಕು. ಅದಕ್ಕೆ ಅವಾರ್ಡ್, ಅದಕ್ಕೆ ಆಶ್ಚರ್ಯ ಇದೆ, ಪ್ರೈಜ್ ಇದೆ, ಸಾಧನೆ ಅಂತ. ಇದು ಸಾಧನೆ ಅಲ್ಲ. ಇದು ನಾಳೆ ಮುಂದಿನ ಭಾಗ ಇನ್ನೊಂದು 2 ಅಧಿಕರಣ ಇದೆ, ಅದನ್ನು